ಮಕ್ಕ ಇವುಗಳನ್ನೆಲ್ಲ ಕೇಳಬೇಕಲ್ಲ ನಾವು, ಹೌದಲ್ಲ? ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನಮ್ಮ ಮೈಂಡಿಗೆ ರಿಫ್ರೆಶ್ ಕೊಡಬೇಕು ನಾವು, ಹೌದಲ್ಲ? ಮನೇಲಿ ಓದಿದ್ರೆ ಓದು, ಅಲ್ಲಿ ಓದಿದ್ರೆ ಓದು, ಇಲ್ಲಿ ಬಂದ್ರೆ ಓದು 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 ಮತ್ತೆ ಓದಬೇಕಷ್ಟೇ, ಹೌದಲ್ಲ? ಸುಪ್ತ ಮನಸ್ಸು ಅಂತ ಹೇಳ್ತೇವೆ. ನಿಮ್ಮ ಸುಪ್ತ ಮನಸ್ಸು ಜಾಗೃತ ಮಾಡ್ಕೊಂಡು, ಯಾರು ನಿಮ್ಮ ಸುಪ್ತ ಮನಸ್ಸನ್ನ ಜಾಗೃತ ಮಾಡ್ಕೊಳ್ತೀರಿ. ಈಗ ನೀವೇನೋ ಒಂದು ಸಣ್ಣ ತಪ್ಪು ಮಾಡಿದ್ರಿ ಮನೇಲಿ, ಈಗ ಅಕ್ಕ ತಂಗಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕರೆಕ್ಟ್ ಅಲ್ಲ? ಕಣ್ಣಿನಿಂದ ನಾವು ನೋಡುವ ವಸ್ತು, ಕಣ್ಣಿನಿಂದ ನೋಡುವಂಥದ್ದು ಒಳ್ಳೇದಾಗಿರ್ಬೇಕು. ಕಿವಿಯಿಂದ ಕೇಳೋ ವಿಚಾರಗಳು ಒಳ್ಳೇದಾಗಿರ್ಬೇಕು. ದೇಹಕ್ಕೆ ತಗೊಳ್ಳುವಂತ ಆಹಾರ, ರುಚಿಯ ವಸ್ತುಗಳು ಕೂಡ ಆರೋಗ್ಯವಾಗಿರ್ಬೇಕು. ಬಾಯಿ ಮಾತನಾಡುವಂತ ಇದು ಕೂಡ ಒಳ್ಳೆಯ ಮಾತುಗಳನ್ನ ಆಡ್ಬೇಕು. ಸ್ಪರ್ಶ ಜ್ಞಾನ ಅಂತ ಹೇಳ್ತೇವೆ ನಾವು. ಟಚ್ ಮಾಡುವಂತ ವಿಚಾರಗಳು ಕೂಡ ಏನು ಸಾತ್ವಿಕವಾಗಿ ಇರ್ತದೆ. ನೀವು ಒಳ್ಳೆ ವಿಚಾರಗಳನ್ನ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ ಕೊಡ್ತಾ ಹೋದ್ರೆ ಆಗ ಏನಾಗ್ತದೆ, ನಿಮ್ಮಿಂದ ಒಳ್ಳೊಳ್ಳೆ ಪ್ರತಿಭೆಗಳು, ನಿಮ್ಮಿಂದ ಒಳ್ಳೊಳ್ಳೆ ಆಲೋಚನೆಗಳು, ನಿಮ್ಮ ಆರೋಗ್ಯ ಎಲ್ಲವೂ ಕೂಡ ಪರಿಪೂರ್ಣ ಆಗಿರ್ತದೆ. ಗೊತ್ತಾಯ್ತಾ? ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್. ಒಂದು ಲೆಫ್ಟ್ ಮತ್ತೆ ರೈಟ್ ಬ್ರೈನ್ ಅಲ್ಲಿ ಏನಾಗ್ತದೆ, ನಿಮ್ಮಲ್ಲಿ ಪ್ರಾಣಾಯಾಮ ಮಾಡುವಾಗ ಇದೆ ಮಾಡ್ತಾರಲ್ಲ, ಈ ಕಡೆ ಬಿಟ್ಟು ಈ ಕಡೆ ಉಸಿರಾಟವನ್ನು ಬಿಡಿ, ಈ ಕಡೆ ಎಡದಿಂದ ಉಚ್ಛ್ವಾಸ ಮತ್ತೆ ನಿಶ್ವಾಸ ಇದೆಲ್ಲ ಮಾಡಿ. ಇದೆಲ್ಲ ಯಾಕೆ ಮಾಡಿರುವಂಥದ್ದು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಫ್ರೀ ಅಪ್ ಆಗುತ್ತೆ. ಉಸಿರಾಟ ಪ್ರಕ್ರಿಯೆ ಮನುಷ್ಯನಿಗೆ ನಿಜವಾಗಿ ಬೇಕಾಗಿರೋದು. ನೀವು ಕೂತ್ಕೊಂಡಿರುವಾಗ ನಿಮ್ಮ ಉಸಿರಾಟವನ್ನ ಗಮನಿಸಬೇಕು. ನೀವು ಉಸಿರಾಡ್ತಾ ಇದ್ದೀರಾ ಅಂತ, ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಗಮನ ಇರಬೇಕು. ಮತ್ತು ಒಬ್ಬ ಆರೋಗ್ಯವಂತ ಮನುಷ್ಯನಾಗಿರ್ಬೇಕು ಅಂತ ಹೇಳಿದ್ರೆ, ಆರೋಗ್ಯ ಅಂತ ಹೇಳಿದ್ರೆ ಬರೀ ನಮ್ಮ ದೈಹಿಕವಾಗಿ ಆರೋಗ್ಯವಾಗಿರುವುದಲ್ಲ. ನನಗೆ ಜ್ವರ ಬರದೇ ಇರುವುದು, ತಲೆನೋವು ಆಗದೇ ಇರುವುದು, ವಾಮಿಟಿಂಗ್ ಆಗುದು, ಇದು ಆರೋಗ್ಯ ಅಲ್ಲ. ಇವತ್ತು ಆರೋಗ್ಯ ಅಂತ ಹೇಳಿದ್ರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮತ್ತೆ ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ನಾವು ಸದೃಢರಾಗಿರ್ಬೇಕು, ಹೌದಲ್ಲ? ಇವತ್ತು ನಾನು ಒಬ್ಬರ ಹತ್ರ ಮಾತಾಡುವಾಗ ಕೂಡ ಹೇಗೆ ಮಾತಾಡಬೇಕು ಅನ್ನುವಂತ ಪರಿಜ್ಞಾನ ಇರಬೇಕು. ಅಂದ್ರೆ ಪುಟ್ಟ ಮಕ್ಕಳು ನಿಮಗೇನು ಗೊತ್ತಿರುವುದಿಲ್ಲ, ಆದ್ರೆ ಹಂತ ಹಂತ ಹಂತವಾಗಿ ಹೋಗ್ತಾ ಹೋಗ್ತಾ ನಿಮಗೆ ಸಮಾಜದಲ್ಲಿರುವಂತ ಎಲ್ಲ ವರ್ಗದ ಜನರು, ಸಮಾಜದಲ್ಲಿರುವಂತ ಎಲ್ಲಾ ಬೆಳವಣಿಗೆಗಳು, ಇಲ್ಲಿ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳು ಮಕ್ಕಳೇ ಗೊತ್ತಾಗ್ತಾ ಹೋಗ್ತದೆ, ಹೌದಲ್ಲ? ಅಲ್ಲಿ ನಿಮಗೆ ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಹೇಳುವಂತ ಜಡ್ಜ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ನಿಮ್ಮ ಜೊತೆ ನಿಮ್ಮ ಪೇರೆಂಟ್ಸ್ ಅಥವಾ ಟೀಚರ್ಸ್ ಸಪೋರ್ಟಿವ್ ಆಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಒಂದು ದಾರಿಯಲ್ಲಿ ಸೂಕ್ತವಾಗಿ ಹೋಗ್ತೀರಾ. ಕೆಲವೊಂದು ಕಡೆ ಏನಾಗ್ತದೆ, ಮಕ್ಕಳನ್ನ ಪೋಷಕರು ಕೆಲವೊಮ್ಮೆ ಗಮನಿಸುವುದಿಲ್ಲ, ಟೀಚರ್ಸ್ಗಳು ಅಬ್ಸರ್ವ್ ಮಾಡೋದಿಲ್ಲ ಅಂತ ಹೇಳಿದಾಗ ಅವರ ರೂಟ್ ಚೇಂಜ್ ಆಗ್ತಾ ಹೋಗ್ತದೆ. ಅವರು ಇನ್ನೊಂದು ದಾರಿಯನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಯಾವ ದಾರಿಯನ್ನ ಹಿಡಿಬಹುದು ಅವರು? ಇವತ್ತು ಜೂನ್ 26ಕ್ಕೆ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಏನಂತ? ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮುಕ್ತ ದಿನ ಅಂತ. ಮಾದಕ ವ್ಯಸನ ಅಂತ ಕೇಳಿದ್ದೀರಾ ನೀವು? ಇದರೊಳಗೆ ಕೇಳಿಲ್ಲ. ಮಾದಕ ವ್ಯಸನ ಅಂತ ಹೇಳಿದ್ರೆ ಇವತ್ತು ಮಾದಕ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ವಿಷಯಗಳಿದೆ. ಆ ವಿಷಯಗಳು ಬೇಡ, ನಿಮ್ಮ ಲೆವೆಲ್ಗೆ ಅದಿಲ್ಲ. ಇವತ್ತು ನಿಮ್ಮ ಲೆವೆಲ್ಗೆ ಬರುವಂತ ವಿಚಾರಗಳನ್ನ ಏನದು ವ್ಯಸನ. ವ್ಯಸನ ಅಂದ್ರೇನು? ವ್ಯಸನಿ ಆಗಿದ್ದಾನೆ ಅವರು. ಈಗ ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಎಂಥ ವ್ಯಕ್ತಿಗಳನ್ನ ಗಮನಿಸಬಹುದು? ಕೆಟ್ಟ ಅಭ್ಯಾಸಗಳಿಗೆ, ದುಶ್ಚಟಗಳಿಗೆ ಬಲಿಯಾಗುವಂತ ಅಭ್ಯಾಸಗಳು ಯಾವುದೆಲ್ಲ ಅಂತ ಹೇಳ್ಬೋದು ನಿಮಗೆ. ನೀವು ಹುಟ್ಟಿದೆಯಲ್ಲ ಎಲ್ಲರ ಜೊತೆ. ಫಸ್ಟ್ ನೀವು ಆಮೇಲೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುವ. ನಿಮಗೆ ಏನ್ ವ್ಯಸನ ಅಂದ್ರೆ ಗೊತ್ತುಂಟ? ಏನಂತ? ದುಶ್ಚಟ ಅಂದ್ರೆ ಏನಂತ ಗೊತ್ತುಂಟ? ಕೆಟ್ಟ ಅಭ್ಯಾಸಗಳು ಅಂದ್ರೆ ಏನಂತ ಗೊತ್ತುಂಟ? ಈಗ ನೀವೇನ್ ತಿಳ್ಕೊಂಡಿದ್ದೀರಿ ಒಂದು ಪಟ್ಟಿ ಮಾಡಿ. ಇಲ್ಲಿ ದುಶ್ಚಟಗಳು ಅಂತ ಒಂದೇ ಜಸ್ಟ್ ನಿಮ್ಮಲ್ಲಿರುವಂತಹ ದುಶ್ಚಟಗಳು ಅಥವಾ ನೀವು ಸಮಾಜದಲ್ಲಿ ಏನ್ ನೋಡ್ತಾ ಇದ್ದೀರಿ ಆ ದುಶ್ಚಟಗಳ ಒಂದು ಪಟ್ಟಿಯನ್ನ ನಿಮಗೆ ಎಷ್ಟು ಗೊತ್ತು? 5 ನಿಮಿಷ ಟೈಮ್ ಕೊಡ್ತಾರೆ. ಎಷ್ಟು ಗೊತ್ತುಂಟು ಅದನ್ನ ಪಟ್ಟಿ ಮಾಡಿ ಬರೀಬೋದಾ? ಕೆಟ್ಟ ಅಭ್ಯಾಸ ಅಲ್ಲ, ದುಶ್ಚಟಗಳು ಅಂತ. ದುಶ್ಚಟ ಅಂತ ಹೇಳಿದ್ರೆ ಗೊತ್ತಾಯ್ತಾ ನಿಮಗೆ ನಾನು ಏನ್ ಹೇಳಿದ್ದು ಅಂತ? ಬೇಡ, ಆಮೇಲೆ ಹೇಳ್ತಾರೆ. ಮತ್ತೆ ನಿಮ್ಮೊಂದು ಹಿಂಟ್ ಕೊಟ್ಟ ಆಮೇಲೆ. ಸಮಾಜದಲ್ಲಿ ನಾವು ನೋಡ್ತೇವೆ ಮದ್ಯಪಾನ, ಕುಡಿತ. ನೋಡಿದ್ದೀರಾ? ಕುಡಿತ ಮಾಡೋದ್ರಿಂದ ಏನಾಗ್ತದೆ ಸಮಾಜದ ಮೇಲೆ?
ಸ್ಕೂಲಲ್ಲೆಲ್ಲ ಈಗ ಚಾಕ್ಲೇಟ್ ಅದಿದೆಲ್ಲ ನೀವು ಹೇಳ್ತಾರೆ ಮನೆಯಲ್ಲಿ ಎಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟರೆ ತಿನ್ನಬಾರ್ದು, ಬೇರೆ ಏನಾದ್ರು ವಸ್ತು ಕೊಟ್ಟರೆ ತಿನ್ನಬಾರ್ದು, ಹೌದಲ್ಲ? ಅದರಲ್ಲಿ ಅಮಲು ಬರುವಂತ ಪದಾರ್ಥಗಳನ್ನ ಹಾಕಿ ನಿಮ್ಮನ್ನ ಏನ್ ಮಾಡ್ತಾರೆ, ಕ್ರಮೇಣ ನಿಮ್ಮನ್ನ ಅದರ ದಂಧೆಗೆ ಇಳಿಸುವ ಹಾಗೆ ಮಾಡ್ಕೊಳ್ತಾರೆ, ಹೌದಾ? ಈಗ ಇರುವಂತಹ ಈ ಮೊಬೈಲ್ ಇದು ಕೂಡ ಒಂದು ಕೆಟ್ಟ ಚಟವೇ. ಮೊಬೈಲ್ ನಲ್ಲೂ ಕೂಡ ಅದನ್ನ ಪದೇ ಪದೇ ಮೊಬೈಲ್ ನೋಡೋದ್ರಿಂದ ಎಷ್ಟು ಮಕ್ಕಳು ಹಾಳಾಗ್ತಾ ಇಲ್ಲ. ಮೊನ್ನೆ ಒಂದು ರಿಪೋರ್ಟ್ ನೋಡಿದ್ದೀನಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ 100ಕ್ಕೆ 99% ಮಕ್ಕಳು ಮೊಬೈಲಲ್ಲೇ ಮುಳುಗಿ ಹೋಗಿದ್ದಾರೆ. ಊಟವನ್ನು ನಿರ್ಮಿಸುವುದು, ನಾವು ಪ್ರಾಣಿ ಪಕ್ಷಿಗಳನ್ನು ಆರೈಕೆ ಮಾಡುವುದು, ನಾವು ಒಳ್ಳೆಯ ಆಹಾರ ಪದಾರ್ಥ ಸೇವಿಸುವುದು, ಓದುವುದು, ಬರೆಯುವುದು. ಕೆಟ್ಟ ಅಭ್ಯಾಸ ಧೂಮಪಾನ ಮಾಡುವುದು, ಮದ್ಯಪಾನ ಮಾಡುವುದು, ಟಿವಿ ನೋಡುವುದು, ಮೊಬೈಲ್ ನೋಡುವುದು. ಓಕೆ, ನೆಕ್ಸ್ಟ್ ಪ್ರಕೃತಿ ನೋಡೋದು, ಕೆಟ್ಟ ಅಭ್ಯಾಸ ಟಿವಿ ನೋಡೋದು, ಮೊಬೈಲ್ ನೋಡೋದು, ಪ್ರಾಣಿಗಳಿಗೆ ತೊಂದರೆ ಮಾಡೋದು, ಕೆಟ್ಟ ಅಭ್ಯಾಸ ಮಾಡೋದು. ಕೇವಲ ಆಕ್ಟಿಂಗ್ ಮಾತ್ರ ಇರ್ತದೆ ಅಲ್ಲಿ, ಮೂಮೆಂಟ್ಸ್ ಮಾತ್ರ. ಇದು ನಿಮಗೆ ಯಾವುದು ಉಪಯೋಗ ಬರುವುದಿಲ್ಲ. ಅದೇ ನಿಮಗೊಂದು ಕಥೆಯನ್ನು ಓದಿ ಕಥೆಯನ್ನು ಬರೀರಿ, ಅಕ್ಷರ ಸ್ಪಷ್ಟ ಆಗ್ತದೆ, ಬರವಣಿಗೆ ಸ್ಪಷ್ಟ ಆಗ್ತದೆ, ನಿಮ್ಮ ಮಾತುಗಾರಿಕೆ ಆಗ್ತದೆ. ಓದಬೇಕು, ನಾವು ಓದಬೇಕು, ಬರಿಬೇಕು, ಓದಬೇಕು, ಬರಿಬೇಕು. ಇದು ನಿಮಗೆ ರೈಟ್. ಓದಿ ಬರೆದ್ರೆ ಮಾತ್ರವೇ ಏನಾಗ್ತದೆ ಇವತ್ತು ನಮ್ಮ ಅಕ್ಷರಗಳು. ಯಾರಿಗೆಲ್ಲ ಇವತ್ತು ಕನ್ನಡ ಬರಲಿಕ್ಕೆ ಸ್ಪಷ್ಟ ಆಗ್ತಿಲ್ಲ, ಇವತ್ತಿನಿಂದ ಆಯಿಂದಲೇ ಶುರು ಮಾಡಿ ಬರೀರಿ. ಮನೆಯಲ್ಲಿ ಪುಸ್ತಕ ಇದೆಯಾ, ಪೇಪರ್ ಇದೆ, ಒಂದೊಂದೇ ಅಕ್ಷರಗಳನ್ನು ಜೋಡಣೆ ಮಾಡ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ. ಜೋರಾಗಿ ಓದಿ, ಅಭ್ಯಾಸ ಆಗ್ತದೆ. ಇಲ್ಲ ನೀವು ಇದನ್ನು ಇಲ್ಲೇ ಬಿಟ್ಟಿರ್ತೀರಾ ಅಂತ ಹೇಳಿ